ಕುಂಭಮೇಳದಿಂದ ಮುಗಳಖೋಡ ಪಟ್ಟಣಕ್ಕೆ ಆಗಮಿಸಿದ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮುಗಳಖೋಡ ಪಟ್ಟಣದಲ್ಲಿ ಅತಿ ವಿಜೃಂಭಣೆಯಿಂದ ಪುಷ್ಪವೃಷ್ಟಿಯೊಂದಿಗೆ ಮತ್ತು ಸೇಬು ಹಣ್ಣುಗಳಿಂದ ತಯಾರಿಸಿದ್ದ ಹಾರವನ್ನ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಶ್ರೀಗಳಿಗೆ ಹಾಕಿ ಭವ್ಯ ಸ್ವಾಗತ ಕೋರಿದ ಮುಗಳಖೋಡ ಭಕ್ತ ಸಮೂಹ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮುಗಳಖೋಡ ಪಟ್ಟಣದಲ್ಲಿ ಪಟ್ಟಣದ ಎಲ್ಲಾ ಮಹಿಳೆಯರಿಗೂ ಹಾಗೂ ಊರಿನ ಎಲ್ಲಾ ಭಕ್ತರಿಗೆ ಪ್ರಯಾಗ್ರಾಜ್ನಿಂದ ತಂದಂತಹ ಪವಿತ್ರ ಜಲವನ್ನ ಪಟ್ಟಣದ ಎಲ್ಲಾ ಭಕ್ತರಿಗೆ ಆಶೀರ್ವಾದ ಮುಖಾಂತರ ನೀಡಿದರು. ಮುಗಳಖೋಡ ಪಟ್ಟಣದಲ್ಲಿ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಪಟ್ಟಣದ ಭಕ್ತರೊಂದಿಗೆ ಪವಿತ್ರ ಸ್ನಾನ ಮಾಡಿ ಆಗಮಿಸಿದ ಮುಗಳಖೋಡ ಜೀಡಗ ಮಠದ ಶ್ರೀ ಡಾಕ್ಟರ್ ಮುರುಘಾ ರಾಜೇಂದ್ರ ಮಹಾಸ್ವಾಮೀಜಿಗಳವರನ್ನ ಪಟ್ಟಣದ ಭಕ್ತರು ಭವ್ಯ ಮೆರವಣಿಗೆ ಮೂಲಕ ಸ್ವಾಗತಿಸಿದರು. ಪಟ್ಟಣದ ದ್ವಾರ ಬಾಗಿಲಿನಿಂದ ಮುಗಳಖೋಡ ಪಟ್ಟಣದ ಶ್ರೀ ಮಠದವರೆಗೆ ತೆರೆದ ಬೆಳ್ಳಿ ರಥದಲ್ಲಿ ಆಗಮಿಸಿದ ಶ್ರೀಗಳಿಗೆ ಸುಮಾರು 1 ಲಕ್ಷ ಕ್ವಿಂಟಾಲ್ ಪುಷ್ಪವೃಷ್ಟಿ ಹಾಗೂ 5 ಕ್ವಿಂಟಾಲ್ಗಿಂತ ಹೆಚ್ಚು ಸೇಬು ಹಣ್ಣುಗಳಿಂದ ತಯಾರಿಸಿದ ಹಾರವನ್ನ ಕ್ರೇನ್ ವಾಹನ ಮುಖಾಂತರ ಅಪ್ಪಾಜಿ ಅವರಿಗೆ ಸೇಬು ಹಾರ ಹಾಕಿ ಮುಗಳಖೋಡ ಪಟ್ಟಣದ ಭಕ್ತ ಸಮೂಹ. ಪ್ರತಿನಿಧಿ ಮಹಾದೇವ ಕಾಂಬ್ಳೆ, ರಾಯಭಾಗ. ಇಂದು ಸುಕ್ಷೇತ್ರ ಗ್ರಾಮದ ಈ ಪುಣ್ಯ ತಾಣದಲ್ಲಿ ಶಿವರಾತ್ರಿಯ ಶುಭ ದಿನದಂದು ನಾನು ಪ್ರಯಾಗರಾಜಕ್ಕೆ ಹೋಗಿ ಪುಣ್ಯ ಸ್ನಾನವನ್ನು ಮಾಡಿಕೊಂಡು ಬಂದಿರುವಂಥ ಹಿನ್ನೆಲೆಯಲ್ಲಿ ಪ್ರಪ್ರಥಮವಾಗಿ ಇವತ್ತು ಪ್ರಯಾಗರಾಜ್ಯದ ಆ ಕುಂಭಮೇಳದಲ್ಲಿ ಭಾಗವಹಿಸಿ ಪುಣ್ಯ ಸ್ನಾನವನ್ನು ಮಾಡಿ ಪ್ರಥಮ ಬಾರಿಗೆ ಕೋಳಿಗುಡ್ಡ ಮತ್ತು ಮುಗಳಖೋಡ ಮಠಕ್ಕೆ ಬರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಶ್ರೀಮಠದ ಕೋಳಿಗೋಡು ಗ್ರಾಮದ ಎಲ್ಲ ಸದ್ಭಕ್ತರು ಮತ್ತು ಮುಗಳಖೋಡದ ಎಲ್ಲ ಸದ್ಭಕ್ತರು ಸೇರಿಕೊಂಡು ಪೂಜ್ಯ ಗುರುಗಳು ಇಂದು ಪ್ರಯಾಗರಾಜಕ್ಕೆ ಹೋಗಿ ಭಕ್ತರ ಸಲುವಾಗಿ, ನಾಡಿನ ಸಲುವಾಗಿ, ದೇಶದ ಸಲುವಾಗಿ ಶ್ರೇಷ್ಠ ಸಂಕಲ್ಪವನ್ನು ಮಾಡಿ ಪುಣ್ಯ ಸ್ನಾನವನ್ನು ಮಾಡಿಕೊಂಡು ಇವತ್ತು ಗ್ರಾಮಕ್ಕೆ ಪ್ರಥಮ ಬಾರಿ ಆಗಮಿಸ್ತಿದ್ದಾರೆ. ಹೀಗಾಗಿ ನಾವು ಅವರನ್ನು ಅದ್ಧೂರಿಯಾಗಿರುವಂಥ ಸ್ವಾಗತವನ್ನು ಮಾಡಿಕೊಂಡು ನಮ್ಮೆಲ್ಲರ ಭಕ್ತಿಯನ್ನು ಸಮರ್ಪಣೆ ಮಾಡಬೇಕು ಅಂತ ತಿಳ್ಕೊಂಡು ಇವತ್ತು ಕೋಳಿಗುಡ್ಡ ಗ್ರಾಮದ ಎಲ್ಲ ಭಕ್ತರು ಕಾಳಿಕಾದೇವಿಯ ಈ ಪುಣ್ಯ ತಾಣದಲ್ಲಿ ಭಾಳ ಅದ್ಧೂರಿಯಾಗಿರುವಂಥ ಸ್ವಾಗತವನ್ನು ಮಾಡಿಕೊಂಡು ಗ್ರಾಮ ದೇವತೆಯ ದರ್ಶನವನ್ನು ಪಡೆದುಕೊಂಡು ಅಲ್ಲಿಂದ ತಂದಿರುವಂಥ ಗಂಗಾ ಜಲವನ್ನು ಆದಿಶಕ್ತಿಯ ಮಹಾಸನ್ನಿಧಾನಕ್ಕೆ ಸಮರ್ಪಣೆ ಮಾಡ್ತಕ್ಕಂಥದ್ದು. ಇಲ್ಲಿಂದ ಕೋಳಿಗುಡ್ಡದ ಎಲ್ಲ ಭಕ್ತರು ಮುಗಳಖೋಡದವರೆಗೆ ಭವ್ಯವಾದಂಥ ಮೆರವಣಿಗೆ ಮುಖಾಂತರ ಅಲ್ಲಿಗೆ ಕರೆದುಕೊಂಡು ಹೋಗ್ತಕ್ಕಂಥದ್ದು ಮತ್ತು ಮುಗಳಖೋಡದ ಭಕ್ತರು ಅಲ್ಲಿಂದ ಮಹಾದ್ವಾರದಿಂದ ಭವ್ಯವಾದಂಥ ಮೆರವಣಿಗೆಯನ್ನು, ಜೊತೆಗೆ ಗ್ರಾಮದ ಎಲ್ಲ ದೇವತೆಗಳು ಪಲ್ಲಕ್ಕಿಯ ಮುಖಾಂತರ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ. ತಂದಿರುವಂಥ ಗಂಗಾ ಜಲವನ್ನು ಗ್ರಾಮದ ಎಲ್ಲ ದೇವತೆಗಳಿಗೆ